ಕಿಮ್ಮನೆ ರತ್ನಾಕರ್ ಸುದ್ದಿಗೋಷ್ಠಿಯಲ್ಲಿ ಆರೋಪಗಳ ಸುರಿಮಳೆ. ಏಕೆ ಅಂತ ಕಂಡಿಡಿಯಕ್ಕೆ ಅಂದ್ರೆ ಇದೇ ರೀತಿ ಬಿಡುಗಡೆ ಮಾಡೋದು, ಜಡ್ಜ್ಮೆಂಟ್ ಪರವಾಗಿ ಕೊಟ್ಟವ್ರನ್ನ ಪ್ರಮೋಷನ್ ಕೊಡೋದು, ಜಡ್ಜ್ಮೆಂಟ್ ಪರವಾಗಿ ಕೊಟ್ರೆ ಇದನ್ನೆಲ್ಲ ನಾವು ಸಹಿಸ್ಕೊಂಡು ಸುಮ್ಮನೆ ಕುತ್ಕೋಬೇಕಾ? ಎಲ್ಲ ಒಂದ್ ಕಡೆ ನಮ್ಮ ಹೋರಾಟಗಾರರು ಜ್ಞಾನೇಂದ್ರ ಅವ್ರು ಯಾಕೆ ಇದ್ರ ಬಗ್ಗೆ ಖಂಡನೆ ಮಾಡಿಲ್ಲ? ಈ ಮರಳುಗುಡ್ಡೆ ಹೋಗಿ ನಿಂತ್ಕೊಳ್ಳೋರು, ಮರಳುಗುಡ್ಡೆಗೆ CL7 ಹೋಗಿ ಅರ್ಜಿ ಕೊಡೋರು, ಮಗನು ಯಾರೋ ಬಡವರೆಲ್ಲ ಜಮೀನಿಗೆ ಅರ್ಜಿ ಕೊಟ್ಕೊಂಡು ಸರ್ಕಾರಿ ಜಾಗನ ಯಾವ್ದೋ ಒಂದು 2 ತುತ್ತು ಅನ್ನ ಊಟ ಮಾಡೋರಿಗೆ ಕಲ್ಲು ಹಾಕೋದು ಜ್ಞಾನೇಂದ್ರಿಗೆ. ಅದಕ್ಕೆಲ್ಲ ಇನ್ನೊಂದ್ ದಿನ ಹೇಳ್ತೀನಿ, ಈಗ ಹೇಳಲ್ಲ, ಅದು ನನ್ನ ಹತ್ರ ಇದೆ ಅದನ್ನ ಹೇಳ್ತೇನೆ. ಕಲ್ಲು ಹಾಕೋರು ಈ ಬಗ್ಗೆ ಯಾಕೆ ಮೌನ ವಹಿಸ್ತಾರೆ? ಹೇಳಿಕೆ ಕೊಡ್ಬೇಕಲ್ಲ. ಈಗ ಆ ಕಡೆ ಕೀಳಿಲಿ, ಈಗ ತನಿಖೆ ಆಗ್ಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಇಂದಾನೆ ಆಗ್ಲಿ, ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಹೇಳ್ಬೋದಲ್ಲ. ನ್ಯಾಯಾಂಗ ತನಿಖೆಗೆ ಯಾಕೆ ಒತ್ತಾಯಿಸ್ತಾ ಇಲ್ಲ ನಮ್ಮ ಹೋರಾಟಗಾರರು? ಮತ್ತೆ 10 ಸಾರಿ ಬಿಜೆಪಿ ಟಿಕೆಟ್ ತಗೊಂಡಿಯಾರಲ್ಲ, ಹೇಳ್ಬೇಕಾಗಿತ್ತಲ್ಲ ಅವ್ರೀಗ. ಯಾಕೆ ಸುಮ್ಮನೆ ಇದಾರೆ? ಅವರೆಲ್ಲ ಏನಾರು ಹೇಳ್ತಾರೆ ಅಂತ ವೆಯ್ಟ್ ಮಾಡಿದೆ, ಏನು ಉತ್ತರ ಬರ್ಲಿಲ್ಲ, ಯಾರಿಂದನೂ ಉತ್ತರ ಬರ್ಲಿಲ್ಲ. ಆ ನಂತರದಲ್ಲಿ ನಾನ್ ಮಾಡಿದೆ. ಯಾತಕ್ ಮಾಡಿದೆ ಅಂದ್ರೆ, ಈ ಜಾಗಟೆ ಹೊಡೆದು ಕೊರೋನಾ ಓಡ್ಸಕ್ ಆಗದಿದ್ದವ್ರು ಈಗ ಜಾಗಟೆ ಹೊಡಿರಿ ಅಂತ ಹೇಳಿದ್ರೆ, ನೀವು ಎಲ್ಲರೂ ಹೊಡೆದ್ರಲ್ರಿ. ದೀಪ ಹಚ್ಬೇಕಾದ್ರೆ ನನಗ್ ಪತ್ರಿಕೆ ಕೇಳಿದ್ರೆ, ನೀವು ಸಂಜೆ ದೀಪ ಹಚ್ಚಿದ್ರ, ದೀಪ ಹಚ್ಚಿದ್ರೆ ಕೊರೋನಾ ಎಲ್ಲ ಸತ್ತೋಗತ್ತೆ ಅಂತ. ದೀಪ ಹಚ್ಚಿದರೆ ಎಲ್ಲ ಮೇಲಕ್ಕೆ ಹೋಗಿತ್ತು ಹೆಚ್ಚು ಕಡಿಮೆ. ಹೌದು, ನನಗೆ ಕೇಳಿದ್ರು, ನನಗೆ ನಡೆದ ನಮ್ಮ ಮನೆಯವ್ರ ಸುಮಾರು 4:30-5 ಗಂಟೆಗೆ ಸಂಜೆ ಪೂಜೆ ಮಾಡ್ತಾರೆ, ದೀಪ ಹಚ್ಚಿರ್ತಾರೆ. ಅದು 8 ಗಂಟೆವರೆಗೆ ಉರಿಯತ್ತೆ, ಮತ್ತೊಂದ್ಸರಿ ದೀಪ ಹಚ್ಚೋದು ದೀಪ ಉರಿತದ ಅಂತ ಹೇಳಿದ್ ನಾನು. ಈ ರೀತಿಯಾದ ಒಂದು ಕೆಟ್ಟ ಸಂಪ್ರದಾಯವನ್ನು ಮಾಡ. ಅದಕ್ಕೆ ನಾನು ಇವತ್ತು ಬೆಳಿಗ್ಗೆ ನಾನು ನಾರಾಯಣರಾಯರು ನಾವು 3 ಜನ ಶುದ್ಧ ಬ್ರಾಹ್ಮಣರು ಪೂಜೆ ಮಾಡಿ, ನಮ್ಮ ಜೊತೆಗಿದ್ದವ್ರೆಲ್ಲರೂ ಸೇರಿ ಒಂದು ಪೂಜೆ ಮಾಡಿ, ಯಾರ್ಯಾರು ಈ ಬಂಗಾರ ಕದ್ದಿಯಾರೆ, ಯಾರ್ಯಾರು ಈ ಬೆಳ್ಳಿ ಕದ್ದಿಯಾರೆ, ಬೆಳ್ಳಿ ಇಟ್ಟಿಗೆ, ನಮ್ಮ ಇಟ್ಟಿಗೆ ಅಲ್ಲಿ ಹೋಗಿದ್ ಡೌಟು. ನನಗೆ ಶಿವಮೊಗ್ಗ ತುಂಗಾ ನದಿ ದಾಟೇ ಇಲ್ಲ ಅಂತ ನಂಗೆ ಡೌಟ್ ಇದೆ. ಶಬರಿಮಲೆ ಚಿನ್ನ ಕಳುವಾದಾಗ ಟೀಕೆಗಳ ಪ್ರಧಾನಿಯವರು ಹೋಲ್ಸೇಲ್ ಭ್ರಷ್ಟಾಚಾರದ ಆಪಾದನೆ ಮಾಡಿದ್ರು, CPM ಮೇಲೆ, ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ. ಈಗ ಯಾಕೆ ಸುಮ್ಮನೆ ಇದ್ದಾರೆ? ಈಗ ಕಂಡಿಡಿಬೇಕಲ್ಲ, ಈಗ ಅದನ್ನ ಹೇಳ್ಬೇಕಲ್ಲ, ಮೌನ ಯಾತಕ್ಕೆ? ಆದ್ರಿಂದ ನಾವೀಗ ಏನ್ ಮಾಡಿದ್ದೀವಿ, ಒಂದು ಪ್ರಾರ್ಥನೆ ಮಾಡಿದ್ದೀವಿ. ನನ್ನ ಪ್ರಾರ್ಥನೆ ಏನು ಅಂದ್ರೆ, ಯಾರು ರಾಮನ ಹೆಸರು ಹೇಳಿ ಓಟ್ ಕೇಳಿ ಗೆದ್ದು ಆಸ್ತಿ ಮನೆ ಎಲ್ಲ ಮಾಡಿದಾರಲ್ಲ, ರಾಷ್ಟ್ರಭಕ್ತರು ದೇಶಕ್ಕೆ ಕೊಟ್ಟು ಬಿಡ್ಲಿ. ಅದೇನು ಅಲ್ಲಿ ಮಾತ್ರ ಅಲ್ಲ ನಾನು ಹೇಳೋದು, ಈ ಊರು ತುಂಬಾ ಎಲ್ಲ ಗೆದ್ದ್ಯಾರಲ್ಲ, ಅದರಿಂದ ಮನೆ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಅಲ್ವಾ, ರಿಯಲ್ ಎಸ್ಟೇಟ್ ಮನೆ ಮೇಲೆ ಮನೆ ಕಟ್ತಿದ್ದಾರೆ. ಅವರೆಲ್ಲ ರಾಷ್ಟ್ರಭಕ್ತರು, ರಾಷ್ಟ್ರ ಪ್ರೇಮಿಗಳಲ್ಲ. ವಾಪಸ್ ಕೊಟ್ಬಿಡೋದು ಒಳ್ಳೇದು ಅಂತ. ಯಾರ್ಯಾರು ಬಿಜೆಪಿ ಹೆಸರು ಹೇಳಿ ಗೆದ್ದಿದ್ದಾರೆ, ಗೆದ್ದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ, ಅವರೆಲ್ಲ ದೇಶಕ್ಕೆ ಅರ್ಪಿಸ್ಲಿ ಅಂತ ನಾನು ಶ್ರೀರಾಮ್ನಲ್ಲಿ ನಾನು ವಿನಂತಿ ಮಾಡ್ಕೊತೇನೆ. ಇದ್ರೆ ರಾಮ್ ಭಕ್ತರು ಮಾಡಿರೋ ಕೆಲಸ ಅದು. ಈಗ ನಾವು ರಾಮ್ ಭಕ್ತರು 100% ನಾವು ರಾಮ್ ಭಕ್ತನೇ. ನಾನು 100% ದೇವರಲ್ಲಿ ನನಗೆ ನಂಬಿಕೆ ಇದೆ, ದೇವರನ್ನ ನಾನು ಪೂಜೆ ಮಾಡ್ತೇನೆ. ಅದನ್ನ ಬಹಿರಂಗ ಪಡಿಸ್ಬೇಕಾದ ಅಗತ್ಯ ಇಲ್ಲ. ನನ್ನ ಭಾವನೆಗಳನ್ನ ಜಗತ್ತಿಗೆ ತೋರಿಸ್ಬೇಕಾದ ಅಗತ್ಯ ಇಲ್ಲ. ಅದು ನನಗೆ ಸಂಬಂಧಪಟ್ಟಿದ್ದು, ಅದು ನನ್ನ ಮನೆಗೆ ಸಂಬಂಧಪಟ್ಟಿದ್ದು, ನನ್ನ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಬಹಿರಂಗ ವ್ಯಕ್ತಪಡಿಸ್ಬೇಕಾದ ಅಗತ್ಯ ಏನಿದೆ? ಅದೇನು ಅಗತ್ಯ ಇಲ್ಲ. ಅದು ಬಹಿರಂಗ ವ್ಯಕ್ತಪಡಿಸ್ಬೇಕು. ನನ್ನ ಭಾವನೆಗಳನ್ನ, ನನ್ನ ನಂಬಿಕೆಯನ್ನ ನನಗೆ ಸಂಬಂಧಪಟ್ಟಿದ್ದು. ಇವ್ರು ರಸ್ತೆಗೆಲ್ಲ ಇಳಿಸಿ ಎಷ್ಟು ಸಾವಿರಾರು ಜನ ಸಾಯಿಸ್ಬಿಟ್ರಲ್ಲ, ಎಲ್ಲ ಮನೆ ಹಾಳು ಮಾಡಿದ್ರು. ಈಗ ಇವ್ರ ಮನೆನೆಲ್ಲ ತೆಗೆದ್ರ, ಬುಳ್ಳೆಜರ್ ಹೊಡೆದ್ರ, ಇದನ್ನ ಈಗ ಯಾರು ಕದ್ದಿಯಾರೆ ಅವ್ರದ್ದೆಲ್ಲ. ಈಗ ಆದ್ರೆ ಒಂದೇನಂದ್ರೆ, ನನ್ನ ಲೆಕ್ಕದಲ್ಲಿ ಮೊದಲನೇ ಆರೋಪಿ ಈ ದೇಶದ ಪ್ರಧಾನಮಂತ್ರಿ, 2ನೇ ಆರೋಪಿ ಅಮಿತ್ ಶಾ, 3ನೇ ಆರೋಪಿ ಯೋಗಿ ಆದಿತ್ಯನಾಥ್. ಯಾತಕ್ಕೆ ಅಂದ್ರೆ, ಇವ್ರು 3 ಜನ ಆಡಳಿತದಲ್ಲೇ ಅದ್ ನಡೆದಿರೋದು. ಇವ್ರು 3 ಜನ ಆಡಳಿತದಲ್ಲೇ, ಯಾಕೆಂದ್ರೆ ಅದನ್ನ RTI ಇಂದ ಹೊರಗೆ ತಂದಿದ್ದು ಮೊದಲನೇ ಅಪರಾಧ. ಮತ್ತೆ ನಂಬಿಕೆಸ್ತ್ರ ಅಲ್ದಿದ್ದವ್ರನ್ನ ತಗೊಂಡೋಗಿ ಅಲ್ಲಿ ನೇಮಕಾತಿ ಮಾಡಿದ್ದು ನಾವು ಸಸ್ಪೆಕ್ಟ್ ಮಾಡ್ತೀವಿ, ಉದ್ದೇಶಪೂರ್ವಕವಾಗಿ ಅವ್ರ ಕಡೆಯವ್ರನ್ನೇ ಹೊಡಿಯಕ್ ಬಿಟ್ರ ಅಂತ.
ಹೇಳ್ಬೇಕಲ್ಲ ಅದನ್ನ. ಖಂಡಿತವಾಗಿ ಕೂಡ ನಮಗೆ ಅನುಮಾನ ಇದೆ. ಆದ್ರಿಂದ ಅವ್ರಿಗೆಲ್ರಿಗೂ ಕೂಡ ಶಿಕ್ಷೆ ಆಗ್ಬೇಕು. ನಾನು ಹೇಳೋ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡಬೇಕು, ಹೋಮ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡಬೇಕು, ಯೋಗಿ ಆದಿತ್ಯನಾಥ್ ಚೀಫ್ ಮಿನಿಸ್ಟರ್ ಏನಿದೆ ಅವರು ಕೂಡ ರಾಜೀನಾಮೆ ಕೊಡಬೇಕು, ತನಿಖೆಗೆ ಒಳಗಾಗಬೇಕು. ಯಾವ ಕಾರಣಕ್ಕೆ RT ಇಂದ ಹೊರಗಿಟ್ರಿ? ಯಾವ ಕಾರಣಕ್ಕೆ? ಯಾವ ಧರ್ಮಶಾಸ್ತ್ರದಲ್ಲಿ ನೀವು ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಿ? ಆಕ್ಚುಲಿ ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾದದ್ದು ಇಬ್ಬರಿಗೆ. ರಾಘು ಈ ಕಡೆ ಬನ್ರಿ, ನಿಮ್ ಫೋಟೋ. ಶಾಸಕರೇ, ಇದಕ್ಕೆ ನಿಮ್ಮ ಉತ್ತರವೇನು? ನಾವು ಕಾಯುತ್ತಿದ್ದೇವೆ.